ಪೂರ್ತಿ ಫುಟ್ಬಾಲ್ ಪೂರ್ತಿ ಬೆಸ್ಕಾಂದೆ. ನೀವೇನಂದ್ರೆ ನೀವು ಪೇಪರ್ ನಿಮ್ಗೇನು ಕೆಲಸ ಇಲ್ಲ ಅಂದ್ರೆ ನಿಜವಾಗ್ಲೂ ಇದೊಂದು ಭಯಾನಕ ಅಂತಾನೆ ಹೇಳ್ಬೋದು. 6 ತಿಂಗಳಿಂದ ನಿಮ್ ಕೈ ಫೋನ್ ತರ್ಸಕ್ಕಾಗಿಲ್ಲ ಅಂದ್ರೆ ಅದಕ್ಕೆ ಆಗುತ್ತೆ, ಏನ್ ಮಾಡುದು? ನೋಡಿ, ಇದಿಷ್ಟು ಪೂರ್ತಿ ಭಾಗ ಬೆಸ್ಕಾಂ ಆವರಿಸ್ಕೊಂಡ್ಬಿಟ್ಟಿದೆ. W1 ವ್ಯಾಪ್ತಿಯ ಗಿರಿನಗರ 2ನೇ ಹಂತದಲ್ಲಿ ಈಗ ನಾವು ನಿಂತಿದ್ದೀವಿ. ಕೆಟ್ಟ ಸ್ಥಿತಿಯಲ್ಲಿರುವಂತ ಪೋಲ್ ತೋರಿಸ್ತೀನಿ ನಿಮ್ಗೆ. ನಿಜವಾಗ್ಲೂ ಇದೊಂದು ಭಯಾನಕ ಅಂತಾನೆ ಹೇಳ್ಬೋದು. ಅಮ್ಮ, ಈ ಪೋಲ್ಗೆ ನೀವು ಕಂಪ್ಲೇಂಟ್ ಮಾಡಿದ್ರಾ? ಮಾಡಿದೆಪ್ಪ, ಎಷ್ಟು ಸರಿ ಮಾಡಿದ್ರಿ? 2-3 ಸಲ ಮಾಡಿದೆ. ಎಲ್ಲಾರು ಮಾಡಿದ್ದಾರೆ, ರೋಡ್ನವರು ಮಾಡಿದ್ರು. ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. 3 ಸಲ ಕಂಬಗಳು ಬಂತು, ಹಾಕಿದ್ರು, ಒಂದನ್ನು ನೆಡ್ಲಿಲ್ಲ, ವಾಪಸ್ ಮತ್ತೆ ಎತ್ಕೊಂಡು ಹೋದ್ರು. ಅಮ್ಮ, ಈ ಕಂಬ ನೆಟ್ಟು ಎಷ್ಟು ವರ್ಷ ಆಯ್ತು? ಈ ಕಂಬ ನೆಟ್ಟು ಆಗ್ಲೇ 3-4 ವರ್ಷ ಆಗಿದೆ. 2 ವರ್ಷ ನೆಟ್ಟರು ಕಂಬ ಬದಲಾಯಿಸಿಲ್ಲ, ಅದೇ ಕಂಬ ಇದೆ. ಏನ್ ಕಾರಣ ಏನ್ ಹೇಳ್ತಾ ಇದಾರೆ? ಯಾರು ಹೇಳೋರು, ಯಾರು ಬಂದಿಲ್ಲ. ಕೇಳಿದ್ರು ತಾನೇ, ನಾವು ಯಾರು ಹೇಳಿದ್ರು ಅಂದ್ರೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಾಗ ಬಂದೇ ಇಲ್ಲ ಇಲ್ಲಿಗೆ? ಬಂದೇ ಇಲ್ಲ. ಆಮೇಲೆ ಕಂಬ ಏನೋ ತಂದು ಹಾಕಿದ್ರು, ಆಮೇಲೆ ಎತ್ಕೊಂಡು ಹೋದ್ರು. ಇದ್ದದ್ದು. ಅಮ್ಮ, ನಿಮ್ಗೆ ಇವಾಗ ಈ ಕಂಬ ನೋಡಿದ್ರೆ ಭಯ ಆಗಲ್ವಾ? ಅದಕ್ಕೆ ಆಗುತ್ತೆ, ಏನ್ ಮಾಡುದು? ನಾವ್ ತೆಗ್ಸಕ್ಕಾಗುತ್ತಾ? ನಿಜವಾಗ್ಲೂ ಪ್ರಾಣಾಪಘಾತವಾಗುವಂತ ಇಂಥ ಕಂಬಗಳು ಈ ರೀತಿ ಇರ್ಬೋದಾ? ಇದು ತಪ್ಪಲ್ವಾ? ತಪ್ಪು. ನಾವ್ ಹೇಳಕ್ಕಾಗುತ್ತೆ ತಪ್ಪು ಅಂತ. ನಾವು ಹೇಳ್ತೀವಿ, ಅದನ್ನ ಕೇಳೋರಾಗ್ಬೇಕಲ್ಲ. ಸಂಬಂಧಪಟ್ಟ W1 AW ಅವ್ರನ್ನು ಮಾತಾಡಿಸುವ ಪ್ರಯತ್ನನೂ ಮಾಡ್ತೀವಿ. ನೀವು ಪಕ್ಕದಲ್ಲಿ ಒಂದು ಪೋಲ್ ನೆಟ್ ಆದ್ಮೇಲೆ ಈ ಪೋಲ್ ಏನ್ ಕೆಲಸ ಇದೆ, ಅಲ್ಲಿ ಯಾಕೆ ಚೇಂಜ್ ಮಾಡಿಲ್ಲ ನೀವು? ಅದನ್ನೇ ಹೇಳ, ಇವಾಗ ಅದನ್ನೇ 5 ವರ್ಷ ಆಯ್ತು ಸರ್ ಕಂಪ್ಲೇಂಟ್ ಮಾಡಿ ನಿಮ್ಗೆ ಕನ್ಸ್ಯೂಮರ್ಸ್. 5 ವರ್ಷ ಆಯ್ತು. ಆ ಪೋಲ್ ನೆಟ್, ಹೊಸ ಪೋಲ್ ನೆಟ್ 3 ವರ್ಷ ಆಯ್ತು ಅಂತಾರ ಸರ್ ನೀವು? ಯಾವ ಸರ್ ಇದೆಲ್ಲ ಕೆಲಸಗಳು? ನೋಡಿ, ನಿಮ್ AW ಜವಾಬ್ದಾರಿನೇ ಇಲ್ಲ. ಅರೆ, ಏನೋ ಕಂಪ್ಲೇಂಟ್ ಬಂತಲ್ಲ, ಏನ್ ರಿಟರ್ನ್ ಅಂತ ಒಂದು ಫೋನ್ ಮಾಡಲ್ಲ. ಇದು ಸರ್ ಬಂದಿರೋ ಪರಿಸ್ಥಿತಿ. ಆಕ್ಚುಲಿ ಏನ್ ಗೊತ್ತಾ, ಬೆಸ್ಕಾಂ ಅಲ್ಲಿ ಬೆಂಗಳೂರಲ್ಲಿ ಏನ್ ಆಕ್ಸಿಡೆಂಟ್ ಆಗ್ತಾ ಇದೆ ಇದಕ್ಕೆ ಆಗ್ತಾ ಇದೆ. ಜವಾಬ್ದಾರಿ ಇಲ್ಲ. ಅವ್ರು ಕೂತು ಸ್ಥಾನದಲ್ಲಿ ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕನ್ನೋದಿಲ್ಲ. ಬರೇ ಕಥೆಗಳು ಹೇಳ್ತೀರಾ ಅಷ್ಟೇ, ಇನ್ನೇನು ನಡೀತಾ ಇದೆ. ನಾಳೆ ದಿನ ಪೋಲೆ ಬಿತ್ತು, ಏನೇ ಆಯ್ತು, ಸತ್ತು ಸಾರ್ವಜನಿಕನಿಗೆ 5 ಲಕ್ಷ ಕೊಟ್ಬಿಟ್ಟು ಮುಚ್ಚದ್ ಬಿಟ್ರೆ ಇನ್ನೇನು ಆಗ್ತಾಯಿಲ್ಲ ಬೆಸ್ಕಾಂ. ಇಷ್ಟೇ ಆಗ್ತದೆ. ನೀವು ಬೇಜಾರು ಮಾಡ್ಕೊಂಡಿದ್ರೆ ನಿಮ್ಗೆ ಏನು ಯಾರಿಗೇನಾಗಲ್ಲ. ಮತ್ತೆ ಯಾಕಷ್ಟು ದೊಡ್ಡ ಅಂತ ಇದ್ದೀರಾ ನೀವು? ಕೇಳೋ ಪ್ರಶ್ನೆಗೆ ಸರಿ ಉತ್ತರ ಕೊಡಕ್ ಬಿಡ್ತಾರ ನೀವು? ಎಲ್ಲಿ ಮಾತಾಡ್ತಾ ಇದ್ದೀರಿ? ಎಲ್ಲಿ ಮಾತಾಡಕ್ ಬಿಡ್ತಾ ಇದ್ದೀರಾ? ಏನ್ ಮಾತಾಡೋಣ ಮೇಡಮ್? ಕೇಳೋ 2 ಪ್ರಶ್ನೆ ಉತ್ತರ ಕೊಡಲಿಲ್ಲ ನೀವು. ನೀವೇನಂದ್ರೆ ನೀವು ಪೇಪರ್ ಅವ್ರು ನಿಮ್ಗೆ ಏನ್ ಕೆಲಸ ಇಲ್ಲ ಅಂದ್ರ? ಏನ್ ತಪ್ಪಾಯ್ತು? ಎಲ್ಲದೂ ನಾನೇ ನೋಡ್ಬೇಕಂದ್ರೆ ಬೇಡ, ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗಿ ಸರ್. ಅಷ್ಟೇ ನೋಡ್ಬೇಕು ಅಲ್ಲ ಸರ್. ಮಾಡ್ತಾರೆ ಕೆಲಸನ. ನಾವುಗಳು ನೀವೇ ಮಾಡ್ಬೇಕಂತ ಏನಿಲ್ಲ. ಏನ್ ಅರ್ಥ ಬರ್ತಾರ ಜನ? ಇಲ್ಲಿ ನೀವೇ ಮಾಡ್ಬೇಕು, ಪ್ರಾಣೇಶ್ವರೇ ಮಾಡ್ಬೇಕು ಕೆಲಸ ಅಂತ ಅರ್ಥ ಬರ್ತಾರ ಜನ? ಇಲ್ವಲ್ಲ ಮತ್ತೆ ನಿಮ್ ಪರ್ಸನಲ್ ಸರ್, ನಿಮ್ಗೆ ಆ ಶಕ್ತಿ ಇರೋದಕ್ಕೆ ನಿಮ್ಗೆ ಅರ್ಥ ಕೊಟ್ಟಿರ್ತಾರೆ. ಹೌದು, ಅದನ್ನೇ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನೀವು ಒಬ್ಬರೇನ ಜೈ? ನಾನು ಅದನ್ನೇ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ರಿ? ಏನ್ ಹೇಳಿದ್ರಿ ನೀವು? ಉತ್ತರ ಏನ್ ಹೇಳಿದ್ರಿ ಇವಾಗ ನಮ್ಗೆ? ಸರ್ ಆಯ್ತು, ಅದನ್ನ ನಾವು ಹೇಳ್ಬಿಟ್ಟು ಮಾಡಿಸ್ತೀವಿ ಸರ್. ಆಲ್ರೆಡಿ ಇನ್ಫಾರ್ಮ್ ಮಾಡಿದೀವಿ ಅವರಿಗೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ, ಜವಾಬ್ದಾರಿಯಿಂದ ಮಾತಾಡ್ಬೇಕು ಸರ್. ನಿಮ್ಗೆ ಆ ಶಕ್ತಿ ಇರೋದಕ್ಕೆ ನಿಮ್ಗೆ ಆ ಸೀಟೇ ಕೊಟ್ಟಿರ್ತಾರೆ. ಇಲ್ಲ ನನಗೆ ಕೊಟ್ಟಿದ್ದಾರೆ ಸೀಟ್ನ? ಇಲ್ವಲ್ಲ. ಅವೆಲ್ಲ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಕೊಟ್ಟಿರೋದು ಅಚ್ಚನ್ನ. 6 ತಿಂಗಳಿಂದ ನಿಮ್ ಕೈ ಪೋಲ್ ತೆಗ್ಸಕ್ಕಾಗಿಲ್ಲ ಅಂದ್ರೆ ಯಾರು ಹೇಳ್ಬೇಕಿನ್ನ? ಏನ್ ಹೇಳ್ಬೇಕು? ಮೇಡಮ್ ನಮಸ್ತೆ, ವಿದ್ಯುತ್ ವಾಣಿಯಿಂದ ಬಳಗಾರ ಅಂತ ಮಾತಾಡೋದು. ಮೇಡಮ್, ನಿಮ್ಮ ಏರಿಯಾದಲ್ಲಿ ಓವರ್ ಹೆಡ್ ಯೂಸಿ ಕೆಲಸ ಆಗಿದೆಯಾ ಮೇಡಮ್? ಮೇಡಮ್, ಎಷ್ಟು ತಿಂಗಳಾಯ್ತು ಓವರ್ ಹೆಡ್ ಯೂಸಿ ಕೆಲಸ ಮುಗಿದು? ಮೇಡಮ್, ನಿಮ್ಮ ಜೈ ಹೇಳ್ತಾರೆ 6 ತಿಂಗಳು ಅಂತ. ನಿಮ್ಮ ಯಾರು ಪ್ರಾಣೇಶ್ ಆರ್ ಮೇಡಮ್, ನಿಮ್ಮ ಏರಿಯಾದಲ್ಲಿ 3-4 ಪೋಲು ಪುಡಿ ಆಗುವಂತ ಪರಿಸ್ಥಿತಿ ಇದೆ. ನಿಮ್ಮ ಏರಿಯಾವರು, ನಿಮ್ಮ ಹೆಸರು ಮೇಡಮ್? ನಾಗಮಣಿ ಅವರು ಮತ್ತೆ ಪ್ರಾಣೇಶ್ ಅವರು ಕೊಡ್ತಿರೋ ಉತ್ತರ ನಗು ಬರುತ್ತೆ ಮೇಡಮ್. ಯಾಕಂದ್ರೆ ಸರ್ ಅದು ಆಗಿದೆ,
ಕುಮಾರ್ ಎಲೆಕ್ಟ್ರಿಕಲ್ಸ್ ಅವ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಅವ್ರು ಬಂದು ಮಾಡಬೇಕು. ಯಾವ್ದಾದ್ರು ಪ್ರಾಣ ಹೋದ್ಮೇಲೆ ಕಂಬ ತೆಗಿಯೋರ ನೀವು? ಅರ್ಥ ಆಗ್ಲಿಲ್ವಾ ಮೇಡಮ್? ಮೇಡಮ್ ಗಿರಿನಗರ ಮೇನ್ ರೋಡ್ ಮೇಡಮ್, ಆ ಪೆಟ್ರೋಲ್ ಬಂಕ್ ರೋಡು. ಏನು ಹೇಳ್ತಾರೆ ಮೇಡಮ್? ಏನು ಮೇನ್ ರೋಡ್ ಅಂತೀರಿ? ನಯಾರ ಪೆಟ್ರೋಲ್ ಬಂಕ್ ಮೇನ್ ರೋಡ್ ಮೇಡಮ್. ಯಾವ ಕಡೆಗೆ? ಹಂಗೆ ಮೇಲ್ರಿ ಸರ್. ಸರ್ ನಿಮ್ದು ಎಲ್ಲಿವರೆಗೂ ಬರ್ತದೆ ಸರ್ ಲಿಮಿಟು? ಇದು ಗಿರಿನಗರ ಮೇಡಮ? ಸರ್ ಗಿರಿನಗರ ರೋಡ್ ಹಾಕ್ತೀವಿ. ಗಿರಿನಗರ ಮೇಡಮ? ಗಿರಿನಗರ ಎಲ್ಲಿಂದ ಎಲ್ಲಿವರೆಗೂ ಬರ್ತದೆ? 50 ಫೀಟ್ ರೋಡು ರೈಟ್ ಸೈಡು, ಅಲ್ಲಿ ಮೋರಿ ಇದೆ ಅಲ್ವಾ? ಈ ಕಡೆ ಯಾರು ಬರುತ್ತೆ? ಈ ಕಡೆಗೆ ಶಿವರಾಮಯ್ಯ ಅಂತ. ಈ ಕಡೆ ಮೇಡಮ್ ಈ ರೋಡ್. ಹೌದು. ನಯಾರದಿಂದ ಆ ಕಡೆಗೆ ಅವ್ರು ಬರ್ತಾರೆ ಸರ್. ನಯರದಿಂದ ಮೇಲೆ ಇದ್ರ ಕಡೆ ಹೋಗ್ತಿರಲ್ಲ, ಹೊಸಕರಳ್ಳಿ ಕಡೆಗೆ ಯಾರು ಬರ್ತದೆ ಸರ್? ಅದರಲ್ಲಿ ಎರಡು ಈ ಕಡೆಗೆ ನಮಗೆ ಬರುತ್ತೆ. ಇದು ನಿಮ್ಮದು ನಯಾರ ಹೇಳೋದ್ರಲ್ಲ, ಹಿಂಗೆ ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ಇದೆ. ಈ ಹಿಂಗೆ ಹೋದರೆ ಹೊಸಕರಳ್ಳಿ ನಮ್ಮ ಸ್ಟೇಷನ್ ಇದೆಯಲ್ಲ, ಈ ಕಡೆ ಹೋದರೆ ಇದು ನಮಗೆ ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಇದಕ್ಕೆ ಹಿಂದಿನ ಇನ್ನೊಂದು ಇವೆಲ್ಲನೂ ಹಿಂದಿನ ಯೂನಿಟ್ ಇದೆ, ಅವ್ರಿಗೆ ಬರುತ್ತೆ. ನಾವೇನು ಬಗ್ಲುಗುಂಟೆ ಅಡ್ರೆಸ್ ಹೇಳ್ತಾ ಇದೀವ ಸರ್? ನಾವು 15 ಸಲ ಹೇಳ್ತಾ ನಿನ್ನೆ ನಾನು ಹೇಳ್ತಾ ಇರೋದು ಈ ರೋಡಲ್ಲಿ, ಆ ರೋಡಲ್ಲಿ ಯಾವ್ದಾದ್ರು ಅಂತ ನಾನು ನೋಡ್ತಾ ಇದ್ದೀನಿ ಸರ್. 100 ಪೋಲ್ ಇದೆಯಲ್ಲ ಸರ್, ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ಸರ್ ನೀವು? ಸರ್ ಫುಟ್ಪಾತ್ ಎಲ್ಲ ನುಂಗಾಕ್ಬಿಟ್ಟಿದ್ದೀರಲ್ಲ ಸರ್ ಬೆಸ್ಕಾಂ ಅವರು, ಜಾಗನೇ ಬಿಟ್ಟಿದ್ದಂಗೆ. ಏನು ಸರ್ ಇವೆಲ್ಲ? ಅವ್ರು ನೋಡಿದ್ರೆ 2 ವರ್ಷ ಆಗಿದೆ ಅಂತಾರೆ, ನೀವು 6 ತಿಂಗಳು ಅಂತೀರಾ? ಇದೇನಾ ಸರ್ ಜವಾಬ್ದಾರಿ? ನನಗೆ ಇದು 50 ಫೀಟ್ ರೋಡು ಸರ್ ಓವರ್ ರೇಟ್ ಯೂಜಿ ಸ್ಮಾರ್ಟ್ ಸಿಟಿ ಆಗಿನ 5 ವರ್ಷ ಆಗೋಯ್ತಲ್ಲ ಸರ್, ಏನು ಸರ್ ಹೇಳ್ತೀರಾ? ಹಾಂ, ಇದೇನಾ ಸರ್ ಜವಾಬ್ದಾರಿ ಕೆಲಸ? ಎಷ್ಟಿದೆ ಅಣ್ಣ? ಎಲ್ಲಿದೆ ಅಣ್ಣ? 6 ಎರ್ತ್ ರೋಡ್ ಬಿಚ್ಚಿ ಒಂದು ಸ್ವಲ್ಪ. ಅಲ್ಲ ರೀ, ಗ್ಲೌಸ್ ಇಡೋ ಪರಿಸ್ಥಿತಿ ಏನ್ರಿ ಇದು? ಹಿಂಗೇನ್ರಿ ಗ್ಲೌಸ್ ಇಡೋದು? ಹಾಂ, ಯಾಕ್ರಿ ಒಂದು ಸ್ವಲ್ಪ ಕ್ಲೀನಾಗಿ ನಿಮ್ಮ ಪ್ರಾಣ ಉಳಿಸೋಂಥ ವಸ್ತುಗಳನ್ನ ಬೇಕಾಬಿಟ್ಟಿಯಾಗಿ ಬಿಸಾಕ್ತಿರಲ್ಲ ಸ್ವಾಮಿ. ತಾವು ಮೇಸ್ತ್ರಿನಾ? ಹಿಂಗೆ ಇಡ್ಬೋದಾ? ಅಲ್ಲ ಸರ್, ಕ್ಲೀನಾಗಿ ಎಮರ್ಜೆನ್ಸಿ ಇಟ್ಕೊಳ್ಳಿ ಸರ್, ಕ್ಲೀನಾಗಿ ಹಂಗಲ್ಲ ಸರ್, ಕ್ಲೀನಾಗಿ ಇಟ್ಕೊಳ್ಳಿ ಸರ್. ಸರ್ ನಿಮಗೆ ಸಾರ್ವಜನಿಕರ ದುಡ್ಡಿಂದ ಖರೀದಿಸಿ ತಗೊಂಬಂದಿರೋಂಥ ವಸ್ತುಗಳನ್ನ ನೀವು ಬೇಕಾಬಿಟ್ಟಿಯಾಗಿ ಬಿಸಾಕ್ತೀರಿ ಅಂದರೆ ಏನು ಮರ್ಯಾದೆ ಕೊಟ್ಟಂಗೆ ಇದಕ್ಕೆ ನೀವು? ಇರಲಿ ಸರ್, ಯಾಕೆ ಇದು ದುಡ್ಡು ಕೊಟ್ಟು ತಗೊಂಡಿರೋದಲ್ವಾ? ಪುಕ್ಸಡೆ ಬಂದೈತಾ? ಕ್ಲೀನಾಗಿ ಎತ್ತಿಡಿ. GS ರೋಡಲ್ಲಿ ತೋರಿಸಿ ಒಂದು ಸ್ವಲ್ಪ. GS ರೋಡ್ ಅದು ತೋರಿಸೋಣ, ಇದು ತೋರಿಸೋಣ, ಚೆನ್ನಾಗಿರೋದು ಬೇಡ. ಅದು ತೋರಿಸೋಣ. ಸುಮ್ಮನೆ ಮಡಿಕೊಂಡಿದ್ರೆ 4 ಆಯ್ತು ಅಲ್ಲಿಗೆ. ಯಾಕೆ ಅದ್ಯಾಕೆ ಆ ಪರಿಸ್ಥಿತಿಲಿದೆ? ಹೆಂಗೆ ಆಗ್ತೀರಾ ಇದಕ್ಕೆ? ಇದಕ್ಕೆ ಕೆಳಗಡೆದಲ್ಲಿ ಟೆಸ್ಟ್ ಮಾಡ್ಕೊಂಡು ಇದು ಹಾಕ್ಬಿಟ್ಟು ಮುಂದಕ್ಕೆ ಬೇಕಾಗ್ತದೆ 2 ಕಡೆ ಹೆಂಗೆ ಹಾಕ್ತೀರಾ? ಎಷ್ಟು ಕಡೆಗೆ ಹಾಕ್ತೀರಾ? 6 ಕಡೆ ಹಾಕ್ತೀವಿ. 3 ಕಡೆ, ಫಸ್ಟ್ 3 ಇದು 3 ಇವು 11 ಕೆವಿಗೆ. ಸೆಕೆಂಡ್ರಿಗೆ ಹಾಕಲ್ಲ. ಸೆಕೆಂಡ್ರಿ ಫಸ್ಟ್ ಅರ್ಥ ಮಾಡ್ಕೊಂಬೇಕು, ಎಲ್ಲ ಒಂದ್ಕೆನೆ ವೈರು ನಾವು ಬೇನಿಗಳು ಪಕ್ಕ ಎಲ್ಲೂ ತಪ್ಪಲ್ಲ. ಯಾವುದೇ ಆಕ್ಸಿಡೆಂಟ್ ಆಗಲಿದ್ದಂಗೆ ನೋಡ್ಕೊತೀರಾ? ಇಲ್ಲ ಆಗಿಲ್ಲ. ಇಲ್ಲೂ ಯಾಕೆ ಇನ್ಫಾರ್ಮ್ ಅಲ್ಲಿ ಇಲ್ಲ? ನಾನು ರಜಾ ಇವತ್ತು. ಮಧ್ಯಾಹ್ನ ಇಲ್ಲಾಕಿದ್ದೀರಾ? ಮದುವೆಗೆ ಬಂದ್ವಿ, ಎಲ್ಲ ಹೋಯ್ತಾ ಇದ್ದೀವಿ ಎಂಪ್ಲಾಯಿಗಳು. ಹಂಗೆ ತಮ್ಮ ಹೆಸರು? ಅಪ್ಪಾಜಿ ಅಂತ ಲೈನ್ ಮ್ಯಾನು ಇಲ್ಲೇನೆ. ನಮ್ಮ ಹೆಂಗೆ ಇವ್ರದ್ದು 19ರಲ್ಲಿ ಒಬ್ಬ ಲೈನ್ ಮ್ಯಾನ್ ಮದುವೆ ಇದೆ. ನಮ್ಮದು ಇವತ್ತು ರಜಾ ಹಾಕಿದ್ದೀನಿ, ನಾನು CH ಹಾಕಿದ್ದೀನಿ. ಇವಾಗ ಒಂದು ಮದುವೆ ಇದೆ, ಮದುವೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಅರ್ಥಿಂಗ್ ಕ್ಲೀನಾಗಿ ಮಾಡ್ಕೊತಾ ಇದ್ದೀರಾ? ಗ್ಲೌಸ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಹಾಕತ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಮಹೇಶ್ ಅವರೇ, ಕೆಲಸ ಮಾಡುವಾಗ ಗ್ಲೌಸು ಅರ್ಥರಾಡು ಎಲ್ಲ ಚೆಕ್ ಮಾಡ್ಕೊಂಡು ಹಾಕ್ತಾ ಇದ್ದೀರಾ? ಸುಮ್ಮನೆ ಹತ್ತದ? ಸುಮ್ಮನೆ ಹತ್ತಲ್ಲ. ಫಸ್ಟ್ ಅರ್ಥರಾಡ್ ಹಾಕೊಂಡು ಬ್ಲೌಸ್ ಹಾಕೊಂಡು ಹೆಲ್ಮೆಟ್ ಹೆಂಗೆ ಹಾಕ್ತೀರಾ? ಅರ್ಥರಾಡ್ ಹೆಂಗೆ ಹಾಕ್ತೀರಾ? ಹಾಕೊಂಡು ಎಲ್ಲಿಗೆ ಹಾಕ್ತೀರಾ ಅರ್ಥರಾಡ್? ಅದನ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಾ? ಕೆಳಗಡೆ ಮಳೆ ಇದೆ, ಮಳೆ ಹೊಡೆದ್ಬಿಟ್ಟು ಹಾಕ್ತೀವಿ. ಮಳೆ ತೆಗಿ ನವೀನ, ಮಳೆನೂ ಇದೆ. ಇದು ಮಳೆಗೆ ಭೂಮಿ ಒಳಗೆ ನೀರು, ಭೂಮಿ ಒಳಗಡೆ ಹಾಕ್ತೀರಾ. ಆಮೇಲಿಂದ ಎಲ್ಲಿಂದ ಹಾಕ್ತೀರಾ GS ರೋಡ್ನ? ಹೌದಾ? ಈ GS ರೋಡ್ ಎಲ್ಲಿಂದ ಕನೆಕ್ಟ್ ಮಾಡ್ತೀರಾ ಲೈನ್ಗೆ? ಕೆಳಗಡೆಯಿಂದ ನಿಂತ್ಕೊಂಡು ಮೇಲ್ಗಡೆ ಹೆಲ್ಮೆಟ್ ಹಾಕೊಂಡು ಡಿಸ್ಚಾರ್ಜ್ ಮಾಡ್ತೀರಾ? ಪಕ್ಕ GS ಹೆಂಗೆ ಓಪನ್ ಮಾಡ್ತೀರಾ? ಗ್ಲೌಸ್ ಹಾಕೊಂಡು ಪಕ್ಕ ಹೆಲ್ಮೆಟ್ಗಳೆಲ್ಲ ಐತಾ? ಎಲ್ಲ ಐತಾ? ಒಂದ್ಸರಿ ತೋರ್ಸೋಣ, ಹೆಲ್ಮೆಟ್ ಎಷ್ಟೈತೆ ನೋಡೋಣ. ಅಲ್ಲಿ ಎಮರ್ಜೆನ್ಸಿಗೆ ಅವ್ರದ್ದು ಒಂದು ಗಾಡೀಲಿ ಇರೋದಿದೆ, ಎಲ್ಲ ನಮ್ಮ ಗಾಡೀಲಿ ಇದೆ. ಕಂಪ್ಲೇಂಟ್ ಬಂದಾಗ ನಮ್ಮ ಏನೇನು ಬೇಕು ಎಲ್ಲ ಎತ್ಕೊಂಡು ಹೋಗ್ತೀವಿ. ಹಾಂ,
ಪಕ್ಕ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಯಾವುದು ತೊಂದರೆ ಆಗಲ್ಲ, ಏನು ಆಗಿಲ್ಲ ಸರ್, ಗ್ಯಾರಂಟಿ. ಆಗಿಲ್ಲ ಅಲ್ಲ, ಆಗಬಾರ್ದು, ಯಾವತ್ತಿಗೂ ಆಗಬಾರ್ದು. ಆಗಿಲ್ಲ. ನೋಡಿ, ನೀವೆಲ್ಲ ಚೆನ್ನಾಗಿದ್ದರೆ ಇಲಾಖೆ ಚೆನ್ನಾಗಿರುತ್ತೆ. ನಿಮಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಮನೆ ಅಲ್ಲದೆ ಇಲಾಖೆನೂ ಬಾಧೆ ಪಡುತ್ತೆ. ಹೌದಾ? ಮೊನ್ನೆ ಸಿದ್ದರಾಜು ಸತ್ತೋದ ಗೊತ್ತಾ? ಅವಲಹಳ್ಳಿ ಸಿದ್ದರಾಜು ಲೈನ್ಮನ್ ಸತ್ತೋದ ಗೊತ್ತಾ? ಇದತ್ರ ಹೊಸಕೋಟೆ ಹತ್ರ ಅವನು ನಿನ್ನೆನ ಜಂಪೇನ ಫಸ್ಟ್ ಜಂಪ್ ಚೇಂಜ್ ಮಾಡಿದ್ರಂತೆ. ಹಾಂ. ತಿರ್ಗಾ ಅದು ಫೀಟ್ರೇನ ಬೇರೆದು ಹಳೆ ಫೀಟ್ರಿನೇ ಲೈನ್ ಕ್ಲಿಯರನ್ನು ತಗೊಂಡು ತಿರ್ಗಾ ಅದು ಅವನೇ ಚೇಂಜರ್ ಮಾಡಿ ಅವನೇ ಮಿಸ್ಟೇಕ್ ಮಾಡ್ಕೊಂಡವನಂತ ವಿಷಯ ಗೊತ್ತಾಯ್ತು ಅಷ್ಟೇ. ಏನಕ್ಕೆ ಆಕ್ಸಿಡೆಂಟ್ ಆಯಿತು ಫಸ್ಟು? ಅವನು ಅರ್ಥ ಹಾಕಿಲ್ಲ. ಹೌದಾ? ಹೌದು, ಅರ್ಥ ಕಾರ್ಡ್ ಹಾಕ್ಲಿದ್ದಕ್ಕೇನು ಆಕ್ಸಿಡೆಂಟ್ ಆಗಿದ್ದು? ಅರ್ಥ ಕಾರ್ಡ್ ಹಾಕಿಲ್ಲ. ಅದು ತಪ್ಪ ಸರಿನಾ? ಅದು ತಪ್ಪು ಸರ್. ಅದು ಎಷ್ಟು ವರ್ಷ ತಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ? ನಾನು 23 ವರ್ಷ ಆಯ್ತು ಸರ್. 23 ವರ್ಷ ಸರ್ವಿಸಲ್ಲಿ ಸಿದ್ದರಾಜು ಮಾಡಿದ ತಪ್ಪು. ತಪ್ಪು ಸರ್, ಆ ಥರ ತಪ್ಪು ನೀವುಗಳು ಯಾರು ಮಾಡಲ್ಲ ಸರ್. ನಿಮ್ಮ ಒಂದು ಲೈನ್ ಮ್ಯಾನ್ ಅಣ್ಣ ತಮ್ಮಂದ್ರೆ ನೀವೇನು ಹೇಳ್ತೀರಾ? ಅದೇ ಸರ್, ಫಸ್ಟು ಸೇಫ್ಟಿ ಸರ್. ಫಸ್ಟು ಸೇಫ್ಟಿ, ನಮ್ಮ ಸೇಫ್ಟಿ ಇದ್ದರೆ ನಮ್ಮ ಹೆಂಡತಿ ಮಕ್ಕಳು ಆಫೀಸು ಎಲ್ಲ ಚೆನ್ನಾಗಿರ್ತದೆ ಸರ್. ಹೌದಾ? ಹೌದು ಸರ್. ನಿಮಗೇನಾದರೂ ತೊಂದರೆ ಆದರೆ ನಿಮ್ಮ ಕುಟುಂಬ ಬಾಧೆ ಪಡುತ್ತೋ ಇಲ್ವೋ? ಪಡುತ್ತೆ ಸರ್. 100% ಪಡುತ್ತಲ್ಲ? ಪಡುತ್ತೆ ಸರ್. ಮತ್ತೆ ಆ ಥರ ಪಡಬಾರ್ತಾನೆ. ಹೌದು ಸರ್. ನಿಮ್ಮ ಜೂನಿಯರ್ ಲೈನ್ ಮ್ಯಾನ್ಗಳಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ಅದೇ ಸೇಫ್ಟಿ ಫಸ್ಟು ಎಲ್ಲರಿಗೂ, ನಮ್ಮ ಜೂನಿಯರ್ ಲೈನ್ಮನ್ಗಳಿಗೆ ಫಸ್ಟು ಸೇಫ್ಟಿನೇ ಹೇಳೋದು ಸರ್. ಬೆಳಗ್ಗೆ ಹೊತ್ತು ನಮ್ಮ ಡೈಲಿ ಬೆಳಗ್ಗೆ ಹೊತ್ತು ಅಲ್ಲಿ ನಮ್ದು ಇದು ಕ್ಯಾಲೆಂಡರ್ ಇದೆ, ಬೆಳಗ್ಗೆ ಹೊತ್ತು ಡೈಲಿ ನಾವು ಇದು ಮಾಡಿಕೊಂಡೆ ಫಸ್ಟ್ ಹೋಗೋದು. ಎಚ್ಚರಿಕೆಯೇ ಆಗದಂತಹ ಬೆಸ್ಕಾಂ ಅಧಿಕಾರಿಗಳು ಇನ್ನು ಯಾವತ್ತು ಸರಿ ಹೋಗ್ತಾರೋ, ಅವರ ಕರ್ತವ್ಯ ಲೋಪನ ಯಾವತ್ತು ತಿದ್ದುಕೊಂಡು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾರೋ ಕಾದು ನೋಡಬೇಕಾಗಿದೆ.